ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡೋದು, ಅದು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡೋದು, ನಾನು ಯಾವ ರೀತಿಯಾಗಿ ಮಾಡ್ತೀನಿ, ಯಾವ ದಿನಾಂಕ ಮಾಡಬೇಕು ಅಂದರೆ ಯಾವತ್ತು ಮಾಡಬೇಕು ಮತ್ತು ಸಮಯ ಎಲ್ಲದ್ರ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಈ ಸಲ 21/8/2026ನೇ ತಾರೀಕು ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ವರಮಹಾಲಕ್ಷ್ಮಿ ವ್ರತ ಅಂತಂದರೆ ಅದನ್ನು ಹೇಗೆ ಬೇಕಾಗಿ ಮಾಡೋಕ್ಕಾಗಲ್ಲ, ಅದರದ್ದೇ ಆದಂತಹ ನಿಯಮ ಇರುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಮಾಡೋದು ಮಾತ್ರ ಸರಿ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಲ್ಲ. ನನಗೆ ಎಷ್ಟು ಗೊತ್ತು ನಾನು ಅಷ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ಹೆಲ್ಪ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಡಂಬರವಾಗಿ ಮಾಡಬೇಕಂತೇನಿಲ್ಲ, ಸಿಂಪಲ್ಲಾಗಿ ಮಾಡಿದ್ರೂ ನಿಯಮಗಳನ್ನು ಪಾಲಿಸ್ಕೊಂಡು ಮಾಡಿದರೆ ಒಳ್ಳೆಯದಾಗತ್ತೆ ಅಂತ. ಈ ಸಲ ಹೇಳಿದ್ನಲ್ಲ, 21ನೇ ತಾರೀಕು ಬರುತ್ತೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಪ್ರತಿ ಸಲನೂ ಕೂಡ ವರಮಹಾಲಕ್ಷ್ಮಿ ಬರುತ್ತೆ. ಲಗ್ನ ನೋಡೋದಾದರೆ ಬೆಳಗ್ಗೆ 4:30ರಿಂದ 5:45 ಕೂಡ ಟೈಮ್ ತುಂಬ ಚೆನ್ನಾಗಿದೆ. ಆ ಟೈಮಲ್ಲಿ ನೀವು ವರಮಹಾಲಕ್ಷ್ಮಿಯನ್ನು ಕೂರಿಸಿ ನೀವು ಪೂಜೆಯನ್ನು ಮಾಡ್ಬೋದು. ಸಂಜೆ ಇದಕ್ಕೆ ಯಾವುದೇ ಒಳ್ಳೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕೈಲಿ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತಂದರೆ, ಇದು ಒಳ್ಳೆ ಟೈಮ್ ಅಂತಲ್ಲ, ಮಾಡೋಕ್ಕಾಗಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡ್ಬೋದು. 6 ಗಂಟೆಗೆ ನೀವು ಪೂಜೆಯನ್ನು ಮಾಡಬಹುದು. ಆದರೆ ಒಳ್ಳೆ ಸಮಯ ಅಂತ ನೀವು ಕೇಳೋದಾದರೆ ಬೆಳಗ್ಗೆ 4:15ರಿಂದ 5:45 ಒಳಗೆ ನೀವು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ನಮಗೆ ಹೇಗೆ ಬೇಕಾಗಿ ಹಬ್ಬ ಮಾಡೋದಲ್ಲ, ಹೇಗೆ ಬೇಕಾಗಿ ವ್ರತ ಮಾಡೋದಲ್ಲ. ವ್ರತ ಯಾವ ಥರ ಇದೆ ನಾವು ಆ ಥರ ಮಾಡಬೇಕಾಗತ್ತೆ. ಒಳ್ಳೆ ರೀತಿಯಲ್ಲಿ ಅಂದರೆ ಯಾವುದೇ ತಪ್ಪಿಲ್ಲದೆ ಸರಿಯಾದ ವಿಧಾನದಲ್ಲಿ ಮಾಡಿದರೆ ಸಂಪೂರ್ಣವಾಗಿ ಫಲ ಸಿಗುತ್ತೆ. ನೀವೇನು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀರ, ಆದಷ್ಟು ಬೇಗ ನೆರವೇರುತ್ತೆ. ನೀವು ನೋಡ್ಬೋದು, ನೀವು ಕರೆಕ್ಟಾಗಿ ಮಾಡಿದರೆ ಈ ವರ್ಷದಿಂದ ಮುಂದಿನ ವರ್ಷದವರೆಗೆ ಆದಷ್ಟು ಚೇಂಜಸ್ ಆಗಿರುತ್ತೆ. ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇವಾಗ ಸಮಯ ಹೇಳಿದೆ ಮತ್ತು ಯಾವತ್ತು ಬರುತ್ತೆ ಅಂತಲೂ ಕೂಡ ಹೇಳಿದೆ. ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ. 21ನೇ ತಾರೀಕು ನೀವು ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು 28ನೇ ತಾರೀಕು ಮಾಡ್ಬೋದು. 28ನೇ ತಾರೀಕು ಮಾಡೋಕ್ಕಾಗಿಲ್ಲ ಅಂತಂದರೆ ಮುಂದಿನ ಶುಕ್ರವಾರ ಬೇಕಾದರೂ ನೀವು ಮಾಡಬಹುದು. 28ನೇ ತಾರೀಕು ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು 21ನೇ ತಾರೀಕು ಮಾಡಿದ್ರೇ ಒಳ್ಳೆಯದು. ಮಾಡೋಕ್ಕಾಗಿಲ್ಲ ಅಂತಂದರೆ ಇವಾಗ ಬರೋ ಶುಕ್ರವಾರಗಳಲ್ಲಿ ನೀವು ಮಾಡಬಹುದು. ಆವತ್ತು ನೀವು 28ನೇ ತಾರೀಕು ಒಳ್ಳೆ ಟೈಮ್ ಕೇಳೋದಾದರೆ ಬೆಳಗ್ಗೆ 5:30ರಿಂದ 6:30 ಒಳಗೆ ಟೈಮ್ ತುಂಬ ಚೆನ್ನಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಅವತ್ತು ಮಾಡಬಹುದು. ಆದಷ್ಟು ಕಪ್ಪು ಬಳೆ ಆಗಲಿ, ಕಪ್ಪು ಸೀರೆ ಆಗಲಿ ಅವತ್ತು ಉಡ್ಕೊಂಡು ಪೂಜೆ ಮಾಡೋದಾಗಲಿ ಅಥವಾ ದೇವರಿಗೆ ಉಡಿಸೋದಾಗಲಿ ಆ ಥರ ತಪ್ಪುಗಳನ್ನು ನೀವು ಮಾಡಬೇಡಿ. ಈಗ ಸಿಂಪಲ್ಲಾಗಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ತಿಳಿಸ್ತೀನಿ. ಇಂದಿನ ದಿನವೇ ನೆಲ ತೊಳೆಯುವಾಗ ನೀರಿಗೆ ಕಲ್ಲುಪ್ಪು ಅಥವಾ ಯಾವುದಾದ್ರೂ ಸ್ವಲ್ಪ ದೇವರಿಂದು ತೀರ್ಥ ಇರುತ್ತಲ್ಲ ಅದು, ಅಥವಾ ಗಂಜಲ ಹಾಕಿ ನೀವು ನೆಲವನ್ನು ಒರೆಸ್ಕೊಳ್ಬೇಕಾಗುತ್ತೆ. ಮತ್ತು ಶುಕ್ರವಾರನೂ ಕೂಡ ಒರೆಸ್ತೀನಿ. ಆದರೆ ಇಂದಿನ ದಿನವೇ ಒರೆಸೋದ್ರಿಂದ ನಾವು ಅದ್ರದ್ದೇನು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಂದಿನ ದಿನವೇ ನಾನು ಎಲ್ಲ ಒರೆಸ್ತೀನಿ. ಮಂಟಪದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿಸ್ಬೇಕಾಗತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ರಂಗೋಲಿಯಿಂದ ಬಿಡಿಸ್ಬಾರ್ದು, ಅಂದರೆ ರಂಗೋಲಿ ಪುಡಿ ಬರುತ್ತಲ್ಲ ಅದರಿಂದ ಬಿಡಿಸ್ಬಾರ್ದು, ಅಕ್ಕಿ ಹಿಟ್ಟಿಂದ ಬಿಡಿಸ್ಬೇಕು. ಕಳಶ ಸ್ಥಾಪನೆ ಮಾಡೋದಕ್ಕೆ ಕೆಳಗೆ ನಾವು ಬಾಳೆದೆಲೆ ಇಡ್ತೀವಲ್ಲ, ಅದು ಲಕ್ಷ್ಮಿಯ ಬಲಗೈ ಅಂದರೆ ಬಲಭಾಗ ಬರುತ್ತಲ್ಲ ಆ ಕಡೆಗೆ ಅದ್ರ ತುದಿ ಬರಬೇಕು. ಆ ಥರ ನಾವು ಬಾಳೆದೆಲೆಯನ್ನು ಇಡಬೇಕಾಗತ್ತೆ. ಇದಕ್ಕೆ ಪ್ರಮುಖವಾಗಿ ಕಳಶ ಸ್ಥಾಪನೆ ಮಾಡೋದೇ ತುಂಬಾ ಮುಖ್ಯ. ಅದರಲ್ಲಿ ಯಾವುದೇ ರೀತಿಯಾಗಿ ತಪ್ಪುಗಳನ್ನು ಮಾಡಬಾರ್ದು. ಇವಾಗ ಕೈ ಅಂಟಿಸೋದು, ಕಾಲು ಅಂಟಿಸೋದು ಅದನ್ನೆಲ್ಲ ಮಾಡ್ತಾರೆ. ಅದು ನಾನು ತಪ್ಪು ಅಂತ ಹೇಳಲ್ಲ, ಅದು ಅವರವರ ಆಲೋಚನೆಗೆ ಬಿಟ್ಟಿದ್ದು. ಆದರೆ ನನ್ನ ಪ್ರಕಾರ ಅದು ತಪ್ಪು ಅಂತ ಅನಿಸುತ್ತೆ. ಅಂದರೆ ಅದಕ್ಕೆ ಕೈ ಅಟ್ಯಾಚ್ ಮಾಡ್ತೀವಿ, ಕಾಲು ಅಟ್ಯಾಚ್ ಮಾಡ್ತೀವಿ, ಸೂಜಿಯಿಂದ ಹೊಲಿತೀವಿ. ಫೋಟೋಗಳಲ್ಲಿ ಸ್ವಲ್ಪ ಏನಾದರೂ ಬಿದ್ದೇಟಾಗಿದ್ದೆ ಅಥವಾ ಮೂಲೆ ಏನಾದ್ರೂ ಸ್ವಲ್ಪ ಮುರ್ಕೊಂಡಿದ್ರು ಅದನ್ನು ಭಿನ್ನವಾಗಿದೆ ಅಂತ ಅಂದ್ಕೊಂಡು ನಾವು ಅದಕ್ಕೆ ಪೂಜೆ ಮಾಡಲ್ಲ, ಎತ್ತಿಡ್ತೀವಿ. ಅಂಥದ್ರಲ್ಲಿ ಲಕ್ಷ್ಮಿಗೆ ನಾವು ಆ ಥರ ಮಾಡೋದ್ರಿಂದ ಭಿನ್ನವಾಗಿದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಕೈ ಕಾಲನ್ನು ಅಟ್ಯಾಚ್ ಮಾಡೋದು ನಾನು ಆ ಥರ ಯಾವುದೂ ಕೂಡ ಮಾಡಲ್ಲ. ಕಳಶ ಸ್ಥಾಪನೆ ಮಾಡಿ ಅದಕ್ಕೆ ಸಿಂಪಲ್ಲಾಗಿ ಸೀರೆಯನ್ನು ಉಡಿಸಿ ಬಾಗಿಲಿಗೆ ತೋರಣ ಕಟ್ಟೋದಾಗಿರ್ಬೋದು, ಹೂ ಮುಡಿಸೋದಾಗಿರ್ಬೋದು, ಈ ಥರ ಆಚರಣೆಗಳನ್ನು ನಾನು ಆದಷ್ಟು ಮಾಡ್ತೀನಿ. ಇದರಿಂದ ಸರಿ ಅಂತ ನನಗನ್ಸುತ್ತೆ. ಇದು ನನ್ನ ಕೈ ಅಂಟಿಸ್ಲೇಬೇಕು, ನಂಗೆ ಅದರಿಂದನೇ ದೇವ್ರ ಥರ ಕಾಣಿಸುತ್ತೆ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಕೆಲವರು ತಪ್ಪು ಅಂತಲೂ ಕೂಡ ಹೇಳ್ತಾರೆ. ತಪ್ಪು ಅಂತ ಗೊತ್ತಾದ ಮೇಲೆ ಯಾಕೆ ಮಾಡಬೇಕಲ್ವ, ಗೊತ್ತಿಲ್ಲದೆ ಮಾಡೋದು ಒಂಥರ, ಗೊತ್ತಾದ ಮೇಲೂ ಆ ತಪ್ಪನ್ನು ಮಾಡಬಾರ್ದು. ಆ ಕಾರಣದಿಂದ ನಾನು ಲಕ್ಷ್ಮಿಗೆ ಕೈ ಹಾಕೋದಾಗಲಿ, ಕಾಲು ಅಂಟಿಸೋದಾಗಲಿ ಆ ಥರ ನಾನು ಮಾಡಲ್ಲ.
ಬಾಳೆದೆಲೆ ಮೇಲೆ ಹೇಳಿದ್ನಲ್ಲ ಲಕ್ಷ್ಮಿ ಬಲಭಾಗಕ್ಕೆ ಬರೋ ಥರ ಬಾಳೆದೆಲೆ ಇಡಬೇಕು. ಅದ್ರ ಮೇಲೆ ಅಕ್ಕಿ ಹಾಕೋದು, ಅದರ ಮೇಲೆ ಬಿಂದಿಗೆಗೆ ನೀರನ್ನು ತುಂಬಿಸಿ ಇಡೋದು. ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಮತ್ತು ಅದ್ರ ಮೇಲೆ ನೀವು ಒಂದೇ ಇದರಲ್ಲಿ ಪೂಜೆ ಮಾಡ್ತೀನಿ ಕೊಡದಲ್ಲಿ ಬಿಂದಿಗೆಲಿ ಅಂತಂದರೆ ಅದರಲ್ಲೂ ಕೂಡ ಮಾಡ್ಬೋದು, ಅಥವಾ ಎರಡಿಟ್ಟು ಮಾಡ್ತೀನಿ ಅಂತಂದ್ರೆ ಅದ್ರೂ ಕೂಡ ಮಾಡಬಹುದು. ಇನ್ನೊಂದು ಚಂಬಿಗೆ ಅಕ್ಕಿ ಹಾಕಿ ಅದಕ್ಕೆ 6 ಗೋಡಂಬಿ, 6 ಬಾದಾಮಿ, 6 ಲವಂಗ, 6 ಕಮಲದ ಬೀಜ ಮತ್ತು ಗೋಮತಿ ಚಕ್ರ ಬರುತ್ತಲ್ಲ ಅದು 6 ಕವಡೆಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಬಟ್ಲಡಿಕೆ ಅಂದರೆ ರೌಂಡ್ ಇರುತ್ತಲ್ಲ ಗೊತ್ತಿರುತ್ತೆ ನಿಮಗೆ, ಒಂದು ಬಟ್ಲಡಿಕೆ ಹಾಕಬೇಕು, ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಹಾಗೆ 5 ರೂಪಾಯಿಂದ ಗೋಲ್ಡ್ ಕಾಯಿನನ್ನು ಹಾಕಿ ಅದರೊಳಗೆ ಇಡಬೇಕಾಗತ್ತೆ. ಹಾಗೆ ವೀಳ್ಯದೆಲೆ ಇಡ್ತೀವಲ್ಲ ಕಾಯಿ ಇಡಬೇಕಾದ್ರೆ ಆವಾಗ 5 ಇಡಬೇಕು ಅಂತ ಹೇಳ್ತಾರೆ. ಅದು ಮುರಿದಿರಬಾರ್ದು ಅಥವಾ ಉಳುಕಾಗಿರಬಾರ್ದು. ತೆಂಗಿನಕಾಯಿ ಇಡಬೇಕಾದ್ರೆ ಅದಕ್ಕೆ ಅರಿಶಿನ ಮಾಡಿ ಅದಕ್ಕೆ ನಾವು ಮುಖ ಮತ್ತೆ ಮೇಲೆಯಿಂದ ಇಡ್ತೀವಲ್ಲ ಅದನ್ನು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು. ಒಡವೆಗಳನ್ನು ತೊಳೆದೇ ಹಾಕಬೇಕು, ಅದು ಹೊಸದೇ ಆಗಿರಲಿ ಅಥವಾ ಯೂಸ್ ಮಾಡಿರೋದೇ ಆಗಿರಲಿ, ಅದನ್ನು ದೇವರಿಗೆ ಇಟ್ಟಿರೋದೇ ಆದ್ರೂ ಕೂಡ ಇನ್ನೊಂದು ಸಲ ತೊಳೆದು ಅದನ್ನು ದೇವರಿಗೆ ಇಡಬೇಕಾಗತ್ತೆ. ತಿಂಡಿ ತಟ್ಟೆಗಳು 3, 5, 7, 9 ಈ ಥರ ನಂಬರ್ಸಲ್ಲೇ ಬರಬೇಕು. ಅಂದರೆ ಹಣ್ಣುಗಳು, ತಿಂಡಿಗಳು, ವೀಳ್ಯದೆಲೆ, ಬಳೆ ಈ ಥರ ಇಟ್ಟಿರ್ತೀವಲ್ಲ ಅದು ಈ ಥರ ನಂಬರ್ಸಲ್ಲೇ ಬರಬೇಕು ಅಂತ. ಪೂಜಾ ಸಮಯ ಆದಷ್ಟು ಯಾವ ಸಮಯದಲ್ಲಿ ಒಳ್ಳೆಯದಿರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡೋದೇ ತುಂಬ ಒಳ್ಳೆಯದು. ಸಮಯ ನಾನು ಇವಾಗಲೇ ಹೇಳಿದೆ, ಹಾಗಾಗಿ ಮತ್ತೆ ಹೇಳಲ್ಲ. ದೇವರಿಗೆ ಘಮ ಬರುವಂತಹ ಹೂಗಳನ್ನು ಅರ್ಪಿಸ್ಬೇಕು ಅಂತ ಹೇಳ್ತಾರೆ, ಅದರಿಂದ ಒಳ್ಳೆಯದು ಅಂತ. ಘಮ ಬರೋ ಹೂಗಳು ಅಂದರೆ ನಿಮಗೆ ಗೊತ್ತಿರುತ್ತೆ, ಸುಗಂಧರಾಜ, ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಈ ಥರ ಹೂಗಳು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಂಥ ಹೂಗಳನ್ನು ಇಡ್ಬೋದು. ವ್ರತದ ದಾರ 16 ಗಂಟು ಬರೋ ಥರ ನಾವು ವ್ರತದ ದಾರವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹೂವನ್ನು ಕಟ್ತೀವಲ್ಲ ಅದು ಸೇರಿ 16 ಗಂಟು ಇರಬೇಕು ಆ ದಾರದಲ್ಲಿ. ಲಕ್ಷ್ಮಿಯ ಪೂಜೆಯ ಮಾಡೋಕ್ಕಿಂತ ಮೊದಲು ನಾವು ಗಣಪತಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ವರಮಹಾಲಕ್ಷ್ಮಿ ಪುಸ್ತಕ ಓದ್ಬೋದು, ಅದನ್ನು ನಾವು ಓದ್ತೀವಿ ಅನ್ನೋರು ಅದನ್ನು ಮಾಡ್ಬೋದು. ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ನಾವು ಪೂಜೆ ಮಾಡೋದು ಕೂಡ ತುಂಬ ಮುಖ್ಯ. ಒಳ್ಳೆ ಟೈಮಲ್ಲಿ ಕೂರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ನೈವೇದ್ಯಕ್ಕೆ ಇಟ್ಟು ಎಲ್ಲ ಆರತಿ ಮಾಡಿ ಎಲ್ಲ ಆದಮೇಲೆ ರಾತ್ರಿ 9 ಗಂಟೆ ಒಳಗೆ ನಾವು ದೇವರನ್ನು ಒಂದು ಸಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಸಡಿಲಿಸ್ಬೇಕಾಗುತ್ತೆ. 3 ಸಲ ಸಡಿಲಿಸಿ ಬಿಡಬೇಕಾಗತ್ತೆ. ನಂತರ ನಾವು ಕೆಂಪಾರತಿಯನ್ನು ಮಾಡೋದು, ಅಂದರೆ ತಾಯಿಗೆ ನಾವು ಕೆಂಪಾರತಿಯನ್ನು ಮಾಡಿ ಇಡೋದು. ಮತ್ತು ಅರಿಶಿನ ಕುಂಕುಮ ಕರೆಯೋದು. 3 ಜನನ, 5 ಜನ, 9 ಜನ ನಿಮ್ಮ ಶಕ್ತಿ ಅನುಸಾರ ನೀವು ಎಷ್ಟು ಜನ ಬೇಕಾದ್ರೂ ನೀವು ಅರಿಶಿನ ಕುಂಕುಮಕ್ಕೆ ನೀವು ಕರಿಬಹುದು. ಹಾಗೆ ತಾಯಿಗೆ ನೀವು ಮಡ್ಲಕ್ಕಿಯನ್ನು ಇಡಬೇಕಾಗತ್ತೆ. ಬಿಳಿ ಬಟ್ಟೆಗೆ ಅಕ್ಕಿ, ಎಲೆ, ಅಡಿಕೆ, ಅರಿಶಿನ ಕುಂಕುಮ, ಹೂವು, ಹಾಗೆ ಒಂದಚ್ಚು ಬೆಲ್ಲ ಇಟ್ಟು ಅದನ್ನು ಕಟ್ಟಿ ಲಕ್ಷ್ಮಿ ಹಿಂದೆ ಇಡಬೇಕಾಗತ್ತೆ. ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ತಿರ್ಗಾ ಬೆಳಗ್ಗೆ ಎದ್ದು ಮನೆಯೆಲ್ಲ ಇನ್ನೊಂದು ಸಲ ನೆಲ ಎಲ್ಲ ಒರೆಸ್ಕೊಂಡು ನೀವು ಕೂಡ ತಲೆಗೆ ಸ್ನಾನ ಮಾಡಿ ತಾಯಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಮಡ್ಲಕ್ಕಿ ನಾವು ಏನು ಕಟ್ಟಿಟ್ಟಿರ್ತೀವಿ ಅದನ್ನು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಅಕ್ಕಿ ನಾವು ಇಟ್ಟಿರ್ತೀವಲ್ಲ, ಪೂಜೆ ಮಾಡಿರ್ತೀವಲ್ಲ, ತಾಯಿ ಕಳಸದಿಂದ ಅಕ್ಕಿ ಇಟ್ಟು ಕಳಸದಲ್ಲಿ ಪೂಜೆ ಮಾಡಿರ್ತೀವಲ್ಲ ಆ ಅಕ್ಕಿಯಿಂದ ಪೊಂಗಲು ಮಾಡಬೇಕು. ಅದರಲ್ಲಿ ಖಾರ ಏನೂ ಮಾಡಬಾರ್ದು. ಅಂದರೆ ನಾವಿವಾಗ ಕಳಸಕ್ಕೆ ಕಾಯಿ ಇಟ್ಟಿರ್ತೀವಿ, ಅಕ್ಕಿ ಬಳಸಿರ್ತೀವಲ್ಲ, ಅದರಿಂದ ಸಿಹಿ ಪದಾರ್ಥವನ್ನೇ ಮಾಡಬೇಕು. ಖಾರ ಅಂದರೆ ಸಾಂಬಾರಿಗೆ ಬಳಸೋದಾಗಲಿ, ಕಾಯನ್ನು ಚಟ್ನಿ ಮಾಡೋದಾಗಲಿ ಆ ಕಾಯಿಂದ ಆ ಥರ ಮಾಡಬಾರ್ದು, ಸಿಹಿಯನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮುತ್ತೈದರಿಗೆ ಮಡ್ಲು ತುಂಬೋದಕ್ಕೆ ಅಂದರೆ ಅವ್ರವ್ರ ಕಡೆ ಒಂದೊಂದು ಥರ ನಡೆಸಿರ್ತಾರೆ, ಅವ್ರು ಏನು ಬೇಕಾದ್ರೂ ಕೊಡಬಹುದು. ಇಷ್ಟು ಇರಲೇಬೇಕು ಅಂತ ಹೇಳೋದಾದರೆ 2 ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು 2, ಹಾಗೆ ಹೂವು ಇಷ್ಟನ್ನು ಇಟ್ಟು ಬಳೆ ಇಟ್ಟು ನೀವು ಅದ್ರ ಜೊತೆ ಹಣ್ಣು ಯಾವುದಾದ್ರೂ ಇಡಬಹುದು, ಇಟ್ಟು ನೀವು ಕೊಡಬೇಕಾಗತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ, ಕಾಯಲ್ಲಿ 2 ಕಣ್ಣು ಬರುತ್ತಲ್ಲ, ಕಣ್ಣನ್ನು ಮಧ್ಯದಲ್ಲಿ ವೀಳ್ಯದೆಲೆ ತುದಿ ಬರಬೇಕು ಮಧ್ಯದ್ದು ಅಂತ ಹೇಳ್ತಾರೆ. ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಪೂಜೆ ಎಲ್ಲ ಆದಮೇಲೆ ವ್ರತದ ದಾರವನ್ನು ಕಟ್ಕೊಳ್ಳೋದು. ಕಳಸದ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಿ ನಂತರ ಅದನ್ನು ಗಿಡಕ್ಕೆ ಹಾಕೋದು. ಇವತ್ತು ನಮ್ಮನೆ ರೋಡಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ, ಹಾಗಾಗಿ ನಿಮಗೆ ಸ್ವಲ್ಪ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಕಾಣಿಸ್ಬೋದು, ಸೌಂಡ್ ಅದರದ್ದೇ ಕೇಳಿಸ್ತಾ ಇದೆ. ದೀಪ ಹಚ್ಚುತ್ತೀವಲ್ಲ ದೇವಿಗೆ, ಆವಾಗ ಅದಕ್ಕೆ 2 ಲವಂಗ ಹಾಕಿ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು. ಅಂದರೆ ಅದು ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಇಷ್ಟು ವಿಧಾನಗಳನ್ನು ಅನುಸರಿಸ್ತೀನಿ. ಇದಿಲ್ಲದೆ ಏನಾದರೂ ನೀವು ಬೇರೆ ಆಚರಣೆಯನ್ನು ಮಾಡ್ತಾಯಿದ್ರೆ ನನಗೆ ತಿಳಿಸಿ, ನಾನು ಕೂಡ ಅದನ್ನು ಮಾಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಆಡಂಬರ ಇಲ್ಲದೆ ಶ್ರದ್ಧೆ ಭಕ್ತಿಯಿಂದ ನಿಯಮದ ಅನುಸಾರ ನಾನು ಪೂಜೆ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.